ಇದು ಎಟಿಯೋಸ್ ಲಿವಾ ಸರ್. ಹಾಂ ಇದು ಬಂದ್ಬಿಟ್ಟು 2011 ಮಾಡಲು, ಹಾಂ ಹಾಂ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು. ಇದು ಬಂದ್ಬಿಟ್ಟು 50 ಚೇಂಜ್ 51,000 ಏನೋ ಓಡಿದೆ ಕಾರು. ಹಾಂ ಹಾಂ ಚೆನ್ನಾಗಿದೆ ಸರ್ ಕಾರು, ಹೌದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹ್ಞೂ ಹ್ಞೂ ಎಟಿಯೋಸ್ ಲಿವಾ ಜಿ ಜಿ ಓಕೆ 2011 ಮಾಡಲು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಹಾಂ ಹಾಂ ಇದು ಪ್ರೈಸ್ ಎಷ್ಟು? ಪೆಟ್ರೋಲ್ ಕಾರ್ ಸರ್. ಪೆಟ್ರೋಲಾ? ಸರ್ ಇದನ್ನ 3,75,000 ಹೇಳ್ತಾರೆ, ನೆಗೆಷಿಯಬಲ್ ಆಗ್ತಾರೆ ಸರ್, ಸ್ಲೈಟ್ ನೆಗೆಷಿಯಬಲ್ ಆಗುತ್ತೆ. ಇದು ಮೈಲೇಜ್ ಎಷ್ಟು ಬರ್ಬೋದು? ಇದು ಮೈಲೇಜ್ ಇನ್ ಸಿಟಿ 12-13 ಸರ್, 12-13. ಲಾಂಗ್ ಅಲ್ಲಿ ಒಂದು 15 ಬರ್ಬೋದು, ಯಾಕಂದ್ರೆ 1.2 cc ಇದು. ಓಕೆ ಸೊ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಸರ್, ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ ಇದರಲ್ಲಿ ಇಂಟೀರಿಯರ್ಸ್ ಅಲ್ಲಿ ಏನೇನು ಆಪ್ಷನ್ ಬರ್ಬೋದು ಸರ್? ಇದು ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸರ್. ಹಾಂ ಹಾಂ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ಲೆದರ್ ಸೀಟಿಂಗ್ಸ್ ಇದು ತುಂಬ ಚೆನ್ನಾಗಿ ಮಸ್ತಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿನ. ಸೊ ನೋಡ್ತಿರ್ಬೋದು, ಟಚ್ ಸ್ಕ್ರೀನ್ ಎಲ್ಲ ಇದೆ ಇದರಲ್ಲಿ, ತುಂಬ ಚೆನ್ನಾಗಿದೆ ಗಾಡಿ ಇದು. ಸ್ಪೀಕರ್ಸ್ ಕೂಡ ಇದೆ. ಟೈರ್ಸ್ ಎಲ್ಲ ಹೊಸದಿದು, ಬ್ರ್ಯಾಂಡ್ ನ್ಯೂ ಟೈರ್ಸು. ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಇದು ಇದು ಡೀಟೇಲ್ಸ್ 2014 ಮಾಡಲ್ ಸರ್, ಗ್ರ್ಯಾಂಡ್ ಐಟನ್, ಹಾಂ ಹಾಂ ಆಸ್ಟಾ ಆಪ್ಷನಲ್. ಹಾಂ ಚೆನ್ನಾಗಿದೆ ಸರ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಸ್, ಹಾಂ ಪೆಟ್ರೋಲ್ ಕಾರು, ಪೆಟ್ರೋಲ್ ಕಾರು. ಇನ್ಬಿಲ್ಟ್ ಸಿಸ್ಟಮು, ಲೆದರ್ ಸೀಟ್ಸ್ ಎಲ್ಲ ಇದೆ. ಪುಷ್ ಬಟನ್ ಸ್ಟಾರ್ಟ್ ಅಲ್ಲ? ಪುಷ್ ಬಟನ್ ಸ್ಟಾರ್ಟ್ ಸರ್. ಪೋಲೋ ಟೈರ್ಸ್ ಇದೆ, ಹೌದು ಸರ್. ಚೆನ್ನಾಗಿದೆ ಗಾಡಿನೂ ಇದು. ಇದ್ರದ್ದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿದು? ಸರ್ ಇದು ಮೈಲೇಜ್ ಇನ್ ಸಿಟಿ 13-14 ಸರ್, ಹಾಂ ಹಾಂ 1.2 cc ಇದನ್ನು. ಓಕೆ 13-14, ಲಾಂಗ್ ಅಲ್ಲಿ 16-17 ಬರ್ಬೋದು ಸರ್, ಬರುತ್ತೆ. ಹೌದಾ? ಓಕೆ ಇದು ಏನೇನು ಆಪ್ಷನ್ಸ್ ಇದೆ ಇದರಲ್ಲಿ? ಅದೇ ಸರ್, ಇದರಲ್ಲಿ ಟಾಪ್ ಮಾಡಲ್ ಆಸ್ಟಾ ಆಪ್ಷನಲ್, ಓಕೆ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಓಕೆ ಓಕೆ ಫೈನ್. ಜಸ್ಟ್ 30,000 ಓಡಿದೆ. ಸ್ಟೀರಿಂಗ್ ಕಂಟ್ರೋಲು, ವ್ಯಾಲ್ಯೂಮ್ ಕಂಟ್ರೋಲು, ಇನ್ಬಿಲ್ಟ್ ಆಟೋ AC ಎಲ್ಲ ಬರುತ್ತೆ ಸರ್. ಎಲ್ಲ ಆಗುತ್ತೆ. ಇದು ಪ್ರೈಸ್ ಎಷ್ಟು ಅಂದ್ರಿ ಸರ್? ಸರ್ 395 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ನೆಗೆಷಿಯಬಲ್ ಓಕೆ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ಗಾಡಿ ಯಾವುದು ಸರ್? ಬನ್ನಿ ಸರ್, ಸ್ವಿಫ್ಟ್ ಡಿಸೈರ್ ಸರ್, ಹಾಂ ನ್ಯೂ ಶೇಪ್, ಓಕೆ 2019 ಮಾಡಲ್ಲು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಇದು ಡೀಸೆಲ್ ಕಾರು, ಡೀಸೆಲ್ ಕಾರ್. ಡೀಸೆಲ್ ಕಾರು. ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ನ್ಯೂ ಮಾಡಲ್, ಇವಾಗ ಬರ್ತಾ ಇರೋ ಮಾಡಲ್, 2019 ಮಾಡಲ್. ಓಕೆ ಇದು ಇದು ಈವನ್ ಏನು ಬ್ರಸ್ಟ್ ಚಿಪ್ನು ಆಗಿಲ್ಲ ಸರ್, ಬ್ರಸ್ಟ್ ಚಿಪ್ನು ಆಗಿಲ್ಲ, ಒರಿಜಿನಲ್ ಕಂಡೀಷನ್ ಇದೆ. ಓಕೆ ಓಕೆ ಶೋರೂಮ್ ಅಲ್ಲಿ ಏನ್ ಬಂದಿದೆ ಅದೇ ಕಂಡೀಷನ್ ಇದೆ. ಸೊ ನೋಡ್ತಿರ್ಬೋದು, ಗಾಡಿ ಅಂತೂ ಒಳ್ಳೆ ನೀಟಾಗಿದೆ. ಶೋರೂಮ್ ಬರೀ ಮೇಂಟೈನ್ ಮಾಡಿ 31,000 ಓಡಿದೆ ಸರ್, 1000 ಡೀಸೆಲ್ ಕಾರ್. ಡೀಸೆಲ್ ಕಾರ್. ಡೀಸೆಲ್ ಕಾರ್ ಇದು ಎಷ್ಟು ಬರ್ಬೋದು ಸರ್ ಮೈಲೇಜ್? ಸರ್, ಇದು ಮೈಲೇಜ್ ನಿಮಗೆ ಸಿಟಿನಲ್ಲಿ 17-18 ಬರುತ್ತೆ ಸರ್. ಓಕೆ ಲಾಂಗ್ ಅಲ್ಲಿ 20 ಕ್ರಾಸ್ ಆಗುತ್ತೆ, 21-22 ಆ ತರ ಬರುತ್ತೆ. ಓಕೆ ಸೊ ಈ ಗಾಡಿ ನೋಡ್ತಿರ್ಬೋದು, ನಿಮಗೆ ಎಲ್ಲ ಆಪ್ಷನ್ಸು ಬರುತ್ತೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಕುಷನ್ ಸೀಟಿಂಗು ತುಂಬ ಚೆನ್ನಾಗಿದೆ. ಮಿಡಲ್ ಮತ್ತು ಲೆದರ್ ಸೀಟಿಂಗ್ ಕೂಡ ಬರುತ್ತೆ ನಿಮಗೆ. ಇಂಟೀರಿಯರ್ಸಲ್ಲಿ ನಿಮಗೆ ಇನ್ನೂ ಇದು ಕವರ್ ಕೂಡ ಬಿಚ್ಚಿಲ್ಲ, ಹಂಗೆ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಕೂಡ ಬರೀ 31,000 ಡ್ರಿವನ್ ಆಗಿದೆ ಅಷ್ಟೇ, ಡೀಸೆಲ್ ಕಾರ್. ಜೆನ್ಯೂನ್ ರೀಡಿಂಗ್ ಅಲ್ಲ, ಪಕ್ಕ ಜೆನ್ಯೂನ್ ಕಿಲೋಮೀಟರ್ ಸರ್. ರೀಡಿಂಗ್ ಇರುತ್ತೆ. ಹಿಂದೆನೂ ನೋಡ್ಕೊಳ್ಳಿ. ಕಾರ್ ಅಂತೂ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ಸು ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು, ಮೇಂಟೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಇದು ಸೇಮ್ ಸರ್, ಅಂದ್ರೆ ಪೆಟ್ರೋಲ್ ಕಾರ್ 2020 ಮಾಡಲ್, ಅಂದ್ರೆ ಈ ವರ್ಷದ ಕಾರು. ಹಾಂ ಪೆಟ್ರೋಲ್ ಕಾರು, ಸ್ವಿಫ್ಟ್ ಡಿಸೈರು. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಓಕೆ ಇದಕ್ಕೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಹಾಂ ಹಾಂ ಇದು ಪುಷ್ ಬಟನ್ ಸ್ಟಾರ್ಟ್ ಸರ್. ಇದು ZXi, ಓಕೆ ಇದು ZXi ಮಾಡಲ್ಲು. ಹಾಂ ಜಸ್ಟ್ 18,000 ಕಿಲೋಮೀಟರ್ ಓಡಿದೆ. 18,000. ಹೌದು ಸರ್. ಓಕೆ ಇದರಲ್ಲೂ ನಮ್ಗೆ ಎಲ್ಲ ಆಪ್ಷನ್ಸ್ ಬರುತ್ತೆ. ಎಲ್ಲ ಸರ್, ಇದು ಟಾಪ್ ಮಾಡಲ್ ಸರ್. ಇದು ZXi, ಓಕೆ ಪುಷ್ ಬಟನ್ ಸ್ಟಾರ್ಟ್, ಡ್ಯೂಯಲ್ ಏರ್ ಬ್ಯಾಗು, ABS. 18,000 ಕಿಲೋಮೀಟರ್ ಓಡಿದೆ ಅಷ್ಟೇನೆ. ಓಕೆ 8 ಲಕ್ಷ ಹೇಳ್ತಾರೆ ಸರ್, ನೆಗೆಷಿಯಬಲ್ ಆಗುತ್ತೆ. 8 ಲಕ್ಷ ನೆಗೋಷಿಯಬಲ್. ಸೊ ಈ ಗಾಡಿ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳೋಣ ಹಿಂದೆ ಎಲ್ಲ ಹೇಗಿದೆ ಅಂತ. ಈ ಗಾಡಿನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಒಂದು ಸ್ವಿಫ್ಟು, ಅದು ಡೀಸೆಲು, ಇದು ಪೆಟ್ರೋಲು. ತುಂಬ ಅದು VDI, ಇದು ZXi. ತುಂಬ ಚೆನ್ನಾಗಿದೆ. ಈ ಕಲರ್ ಅಂತೂ ತುಂಬ ಫಾಸ್ಟ್ ಸೆಲ್ಲಿಂಗ್ ಕಲರ್, ಇದು ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಸ್ವಿಫ್ಟು ತುಂಬ ಚೆನ್ನಾಗಿ ಕೇಳ್ತಿರೋ ನ್ಯೂ ಮಾಡಲು. ಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು, ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಇವ್ರಿಗೆ ತಿಳ್ಕೊಬೋದು ನೀವು. ಸೊ ನೆಕ್ಸ್ಟ್ ಕಾರ್ ಯಾವುದು? ನೆಕ್ಸ್ಟ್ 2014 ಮಾಡಲ್ಲು i10 ಸರ್. ಇದು ಹಾಂ ಹಾಂ ಪೆಟ್ರೋಲ್ ಕಾರು,
ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಹಾಂ ಹಾಂ ಪಕ್ಕ ಜಿನಿಯನ್ ಕಿಲೋಮೀಟರ್ ಇದು, ಹಾಂ ಹಾಂ ನೀಟ್ ಇದೆ ಕಾರು, ಆಕ್ಸಿಡೆಂಟ್ ಹತ್ರ ಏನೂ ಆಗಿಲ್ಲ ಗಾಡಿ, ಓಕೆ. ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಹ್ಞೂ ಹ್ಞೂ 64,000 ಓಡಿದೆ ಕಾರ್, ಇದು ಪೆಟ್ರೋಲ್ ಕಾರು ಪೆಟ್ರೋಲ್ ಕಾರ್ ಏನೇನು ಆಪ್ಷನ್ಸ್ ಇರುತ್ತೆ ಸರ್. ಇದರಲ್ಲಿ ಮ್ಯಾಗ್ನಾ ಕಾರು ಹಾಂ ಹಾಂ 2014 i10 ಮ್ಯಾಗ್ನಾ. ಹ್ಞೂ ಹ್ಞೂ ಇದರಲ್ಲಿ ಬಂದ್ಬಿಟ್ಟು AC, ಪವರ್ ಸ್ಟೀರಿಂಗು, ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್ 4 ಬರುತ್ತೆ. 4 ಬರುತ್ತೆ. ನೀಟಾಗಿ ಮೇಂಟೈನ್ ಮಾಡಿದ್ರೆ ಕಾರ್ನ. ಇದು ಜಸ್ಟ್ 64,000 ಓಡಿದೆ. 3,95,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಸೀಟಿಂಗ್ ಕೂಡ ನೋಡ್ಕೊಳ್ಳಿ, ಮಿಡಲ್ ಕುಷನ್ ಶೇಪ್ ಬರುತ್ತೆ, ಲೆದರ್ ಸೀಟಿಂಗ್ ಫಿಕ್ಸ್ ಅಟ್ಯಾಚ್ ಇದೆ. ಈ ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವೈಟ್ ಕಲರು. ಸೊ ಹಿಂದೆನೂ ನೋಡ್ಕೊಳ್ಳಿ, ಸ್ಕ್ರಾಚಸ್ ಇಲ್ಲ, ಸೈಡಲ್ಲೂ ನೋಡ್ಕೊಬೋದು, ಸ್ಕ್ರಾಚಸ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ಇನ್ನೊಂದಿದೆ. ಸೊ ಇದ್ಯಾವ್ದು ಸರ್? ಇದು i20 ಸರ್, 2014 ಮಾಡಲ್ಲು, ಹಾಂ ಹಾಂ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. ಇದು ಪೆಟ್ರೋಲ್ ಕಾರ್ ಸರ್, ಹಾಂ i20 ಆಸ್ಟಾ ABS. ಓಕೆ ಓಕೆ ಓಕೆ. ಗಾಡಿ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು. ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನೋಡ್ತಿರ್ಬೋದು, ಸೀಟಿಂಗಲ್ಲಿ ಕೂಡ ಲೆದರ್ ಸೀಟಿಂಗ್ ಇದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಮಸ್ತಾಗಿದೆ. 60,000 ಕಿಲೋಮೀಟರ್ ಓಡಿದೆ ಸರ್. ಹೌದಾ? ಇದರಲ್ಲಿ ಏನು ಆಪ್ಷನ್ಸ್ ಅಂದ್ರೆ 2014 i20 ಆಸ್ಟಾ ಟಾಪ್ ಮಾಡಲ್ಲು ವಿತ್ ಪುಷ್ ಬಟನ್ ಸ್ಟಾರ್ಟ್, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, 60,000 ಚೇಂಜ್ ಕಿಲೋಮೀಟರ್ ಓಡಿದೆ, 5,40,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಕಾರ್. ಓಕೆ ಓಕೆ ಫೈನ್ ಸರ್. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಇದು ಮೈಲೇಜ್ ಇನ್ ಸಿಟಿ 13-14 ಸರ್, ಲಾಂಗ್ ಅಲ್ಲಿ 17-18 ಬರುತ್ತೆ ಸರ್. 18 ಬರುತ್ತೆ. ಸೊ ಗಾಡಿ ಅಂತೂ ನೋಡ್ತಿರ್ಬೋದು, ಒಳ್ಳೆ ಕಂಡೀಷನ್ ಇದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಲರ್ ನೋಡೋಕ್ಕೂ ಲುಕ್ ಇದೆ, ABS ಗಾಡಿ ಅದು. ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಇದು ಸರ್ ಇದು ಆಲ್ಟೋ 800 ಹಾಂ 2014 ಜನವರಿ ಕಾರು, ಹಾಂ ಹಾಂ ಜನವರಿ ರಿಜಿಸ್ಟ್ರೇಷನ್ ಆಗಿದೆ. ಚೆನ್ನಾಗಿರೋದು. ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಕಾರ್ ಇದು. ಓಕೆ. ಸರ್ ಇದು ಇನ್ನು ಸ್ಟೆಪ್ಪಿನ ಯೂಸ್ ಆಗಿಲ್ಲ ಸರ್, ಹಾಂ ಒರಿಜಿನಲ್ ಯೂಸ್ ಆಗಿಲ್ಲ. 19,000 ಮಾತ್ರ ಕಾರ್ ಓಡಿದೆ. ಆಲ್ಟೋ 800 LXI, ಓಕೆ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಬರೀ 19,000 ಓಡಿದೆ ಕಿಲೋಮೀಟರ್. ಓಕೆ. 2,95,000 ಹೇಳ್ತಾರೆ ಪ್ರೈಸ್, ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ಪವರ್ ಸ್ಟೀರಿಂಗ್ ಬರುತ್ತೆ ಸರ್, AC ಬರುತ್ತೆ, ಪವರ್ ವಿಂಡೋಸ್ ಫ್ರಂಟ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೆಪ್ ಯೂಸ್ ಆಗಿಲ್ಲ, ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ಸ್ ಇದೆ. ಓಕೆ. ಇದು ಕಂಪನಿಯಿಂದಾನೇ ಬಂದಿರೋದಾ? ಹೌದು ಸರ್, ಕಂಪನಿಯಿಂದನೇ ಬಂದಿರೋದು. ಆದ್ರೆ ವೆಲ್ ಮೇಂಟೈನ್ ಸರ್, ಏನು ಖರ್ಚಿಲ್ಲ, ಗಾಡಿನಲ್ಲಿ 1 ರೂಪಾಯಿನೂ ಖರ್ಚಿಲ್ಲ, ಸ್ಟೆಪ್ ಯೂಸ್ ಆಗಿಲ್ಲ. ಓಕೆ ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ ಈ ಗಾಡಿನ. ಸ್ಪೀಕರ್ಸ್ ಕೂಡ ಎಲ್ಲ ಇದೆ. ಈವನ್ ಬಂಪರ್ನು ಪೇಂಟಿಂಗ್ ಆಗಿಲ್ಲ ಸರ್, ಇದು ಹಾಂ ಹಾಂ ಎಲ್ಲಿ ಟಚ್ ಅಪ್ ಅಂತೂ ಆಗಿಲ್ಲ. ಓಕೆ ಓಕೆ, ಹಂಗೆ ಇದೆ ಗಾಡಿ. ಸೊ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ಈ ಗಾಡಿನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾನೋ ಇದೆ. ಸೊ ಸರ್ ಇದು 2015 ಮಾಡಲ್ಲು, ಹಾಂ ಹಾಂ ಸಿಂಗಲ್ ಓನರ್ ಕಾರ್ ಸರ್, ಹಾ. ಸಿಂಗಲ್ ಯೂಸರು, ಬರೀ 20,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಆಟೋಮೆಟಿಕ್ ಕಾರು, ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಇದು, ಆಟೋಮೆಟಿಕ್ 2015 ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, 20,000 ಕಿಲೋಮೀಟರ್ ಓಡಿದೆ, ಆಟೋಮೆಟಿಕ್ ಟ್ರಾನ್ಸಾಕ್ಷನ್. 2,60,000 ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಸೊ ಇದ್ರಲ್ಲಿ ನಮಗೆ ಆಪ್ಷನ್ ಹೆಂಗೆ ಸರ್? ಆಪ್ಷನ್ ಇದರಲ್ಲಿ ಪವರ್ ಶೇರಿಂಗ್ ಬರುತ್ತೆ ಸರ್, ಪವರ್ ವಿಂಡೋ ಬರುತ್ತೆ, ಫ್ರಂಟ್ ಪವರ್ ವಿಂಡೋ ಬರುತ್ತೆ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಬಟ್ ಆಟೋ ಟ್ರಾನ್ಸಾಕ್ಷನ್. ಓಕೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಕುಶಾನ್ ಸೀಟು, ಒಂಥರ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದು ತುಂಬ ಒಂಥರ ಮಸ್ತಾಗಿದೆ. ಕಲರ್ ಕೂಡ ಅಷ್ಟೇ, ಮೆರೂನ್ ಕಲರು, ತುಂಬ ಚೆನ್ನಾಗಿದೆ. ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ಒಳ್ಳೆ ಶೋರೂಮ್ ಕಂಡೀಷನ್ ಥರ ಇದೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ನೆಕ್ಸ್ಟ್ ನಿಸಾನ್ ಮೈಕ್ರಾ ಸರ್, ಇದು 2011 ಮಾಡಲು, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಜಸ್ಟ್ 34,000 ಓಡಿದೆ ಕಿಲೋಮೀಟರ್ ಅಷ್ಟೇ ಓಡಿರೋದು, ಸಿಂಗಲ್ ಯೂಸರ್. ಅಂದ್ರೆ ಇದರೆಲ್ಲ ಆಪ್ಷನ್ಸ್ ಏನಂದ್ರೆ ಸರ್, ಇದು ಟಾಪ್ ಮಾಡಲ್ ಸರ್, ಇನ್ಕ್ಲೂಡಿಂಗ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಫ್ರಂಟ್ ಟು ಬ್ಯಾಕ್ ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಕ್ಲೋಸಿಂಗ್ ಆಗುತ್ತೆ, ಓಪನ್ ಆಗುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಆಟೋಮೆಟಿಕ್ ಇದೆ. ಓಕೆ ಓಕೆ ಓಕೆ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ, ಕುಶಾನ್ ಟೈಪ್ ಬರುತ್ತೆ, ಮೇನಲ್ಲಿ ತುಂಬ ಒಂದು ಲಕ್ಸುರಿ ಸೀಟ್ ಅಂತ ಹೇಳಿರ್ಬೋದು. ಸೊ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು, ತುಂಬ ಚೆನ್ನಾಗಿದೆ. ಜಸ್ಟ್ 34,000ಗೆ ಟೈರ್ಸ್ ಚೇಂಜ್ ಮಾಡಿದ್ದಾರೆ ಸರ್. ಹೌದಾ? ನೀಟ್ ಇದೆ ಕಾರು.
ಸೊ ಗಾಡಿ ನೋಡ್ಕೊಬೋದು ತುಂಬ ಒಂಥರ ಶೈನಿಂಗ್ ಥರ ಇದೆ. ಇದು ಟಚಪ್ ಏನೂ ಆಗಿಲ್ಲ ಅಲ್ಲ? ಏನೂ ಇಲ್ಲ ಸರ್, ಏನೂ ಆಗಿಲ್ಲ. ಏನಿಲ್ಲ, ಚೆನ್ನಾಗಿದೆ ಕಾರು. ಅದೇ ಕಡಿಮೆ ಓಡಿದೆ, 34,000 ಮಾತ್ರ ಓಡಿದೆ ಕಾರ್, ಜಾಸ್ತಿ ಓಡಿಸಿಲ್ಲ ಕಾರ್ನ. ಓಕೆ ಸರ್, ನೆಕ್ಸ್ಟು ಯಾವ್ದು ಸರ್? ನೆಕ್ಸ್ಟ್ ಓಮ್ನಿ ಸರ್. ಓಮ್ನಿ. ಸೊ ಇದೇ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರಲ್ಲ ನೀವು? ಸರ್ ಇದು ಸ್ಟಾರ್ಟಿಂಗ್ ಮಾಡಲ್, ಸ್ಟಾರ್ಟಿಂಗ್ ಪ್ರೈಸ್ ಸರ್. ಯಾಕಂದ್ರೆ ಇನ್ನ ಓಲ್ಡ್ ಮಾಡಲ್ ಅಂದ್ರೆ ಇನ್ನ ಕಡಿಮೆ ಸಿಗುತ್ತೆ. ಇದು 2007 ಮಾಡಲ್. ಹಾಂ, 2007 ಮಾಡಲು ಸೆಕೆಂಡ್ ಅನ್ನೋರು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, ರನ್ನಿಂಗ್ ಇದೆ. 60,000 ಓಡಿದೆ. ಇದು ಏನಂದ್ರೆ 2 ಟೈರ್ ಚೆನ್ನಾಗಿದೆ, ಬ್ಯಾಕ್ ಟೈರ್ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಲೆದರ್ ಸೀಟ್ಸ್ ಎಲ್ಲ ಇದೆ ಕಾರು. ಇದನ್ನ 175 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಸೀಟಿಂಗ್ ಎಲ್ಲ ನೋಡ್ಕೊಳ್ಳಿ, ಒಳ್ಳೆ ಕುಷನ್ ಸೀಟ್ ಥರ ಇದೆ, ಒಂದು ಒಳ್ಳೆ ಲಕ್ಸುರಿ ಸೀಟ್ ಥರನೂ ಕಾಣಿಸ್ತಿದೆ. ಸೊ ಹಿಂದೆನೂ ನೋಡ್ಕೊಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ಬೇಕಾದ್ರೆ ನೀವು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕೊಬೋದು. ಇಂಟೀರಿಯರ್ಸಲ್ಲಿ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸೊ ಟೈರ್ಸ್ ಹಿಂದೆ ಮತ್ತೆ ಚೇಂಜ್ ಮಾಡ್ಕೊಬೇಕು. ಸೈಡ್ ಪ್ರೊಫೈಲ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ, ಹಿಂದೆನೂ ನೋಡ್ಕೊಳ್ಳಿ. ಒಂದಿದೆ, ಇದು ಡೀಟೇಲ್ಸ್ ಹೇಳಿ. 2017 ಮಾಡಲ್ ಸರ್, i20 ಆಸ್ಟಾ. ಓಕೆ, 18,000 ಓಡಿದೆ ಕಿಲೋಮೀಟರು. ಹಾಂ ಹಾಂ, ಆಸ್ಟಾ ಸಿಂಗಲ್ ಅನ್ನೋರು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. 725 ಹೇಳ್ತಾರೆ ಪ್ರೈಸು, ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಅಂದ್ರೆ ಇದರಲ್ಲಿ ಆಪ್ಷನ್ಸ್ ಏನಂದ್ರೆ ಹಾಂ, ಡೇಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕೀ ಸ್ಟಾರ್ಟ್. ಇದು ಕೀ ಸ್ಟಾರ್ಟ್. ಓಕೆ ಓಕೆ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಸೀಟಿಂಗ್ ಕೂಡ ಲೆದರ್ ಸೀಟ್, 18,000 ಓಡಿದೆ ತುಂಬ ಕಿಲೋಮೀಟರ್ಸ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಗಾಡಿ. 725 ಪ್ರೈಸು, ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿ ಎಷ್ಟು ಬರ್ಬೋದು ಸರ್ ಮೈಲೇಜು? ಸರ್ ಈ ಗಾಡಿ ಅದೇ ಸರ್, i20 ಎಲ್ಲ ನಿಮಗೆ ಇವಾಗ i20 ಎಲೈಟ್ ಅಲ್ವಾ ಇದು. ಇದು ಬಂದ್ಬಿಟ್ಟು ನಿಮಗೆ 13-14 ಸಿಟಿಂಗ್ ಅಲ್ಲಿ ಬರುತ್ತೆ, ಲಾಂಗ್ ಅಲ್ಲಿ 17-18 ಸರ್. 17-18. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸು, ಸಕ್ಕದಾಗಿ ಕಾಣಿಸ್ತಿದೆ. ಓಕೆ, ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಇದ್ಯಾವ್ದು ಸರ್? ಇದು 2018 ಮಾಡಲ್ ಸರ್, XCV 500 ಹಾಂ ಹಾಂ, W11. ಇದು ಓಕೆ. ಸಿಂಗಲ್ ಅನ್ನೋರು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. ಹಾಂ ಹಾಂ, ಓಡಿರೋದು ಬಂದ್ಬಿಟ್ಟು 18,000 ಕಿಲೋಮೀಟರ್ಸ್ ಓನ್ಲಿ ಸರ್. ಓಕೆ. ಪ್ರೈಸ್ ಹೇಳ್ತಾ ಇರೋದು 16,50,000 ನೆಗೋಷಿಯಬಲ್. ಓಕೆ ಓಕೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆಲ್ಲ. W8 ಮಾಡಲ್ ಸರ್ ಇದು. W8. W8 ವರ್ಷನ್ ಇದು. ಓಕೆ. ಇದು ಎಷ್ಟು ಬರ್ಬೋದು ಸರ್ ಮೈಲೇಜು? ಸರ್ ಮೈಲೇಜ್ 12-13 ಸರ್. 12-13 ಬರುತ್ತೆ ಮೈಲೇಜ್. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ನೋಡೋಣ. ಬರೀ 18,000 ಓಡಿದೆ ಸರ್ ಕಿಲೋಮೀಟರ್. ಫುಲ್ ಇದು W11 ಹಾಂ ಹಾಂ, ಎಲ್ಲ ನಿಮಗೆ ಎಲ್ಲ ಲೆದರ್ ಸೀಟ್ಸ್ ಕಂಪನಿಯಿಂದನೇ ಬರುತ್ತೆ, ವಿತ್ ಸನ್ ರೂಫ್, 6 ಏರ್ ಬ್ಯಾಗ್ ಬರುತ್ತೆ, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದರಲ್ಲಿ 18,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ ಕಾರ್. 16,50,000 ನೆಗೋಷಿಯಬಲ್. ಓಕೆ ಓಕೆ. ತುಂಬ ಚೆನ್ನಾಗಿದೆ ಗಾಡಿ ಅಂತೂ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ಆಗಲಿ ಎಕ್ಸ್ಟೀರಿಯರ್ಸ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಒಂಥರ ಒಳ್ಳೆ ಚೆನ್ನಾಗಿದೆ. ಸರ್ ಇದು ಕಂಪನಿಯಿಂದಾನೇ ಹಿಂಗೆ ಬರೋದಾ ಇಲ್ಲ ಏನೋ? ಹೌದು ಸರ್, W11ಗೆ ಈ ತರನೇ ಬರೋದು, ಎಲ್ಲ ಫಿಟ್ಟಿಂಗ್ಸ್ ಕಂಪನಿಯಿಂದನೇ ಬರೋದು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಮಾಡ್ಕೊಂಡಿಲ್ಲ ಇದನ್ನ. W11 ಅಂದ್ರೆ ಕಂಪನಿಯಿಂದನೇ ಬರುತ್ತೆ ಇದೆಲ್ಲ. ಓಕೆ ಓಕೆ, ಫೈನ್ ಸರ್. ನೆಕ್ಸ್ಟು ಯಾವ್ದು ಸರ್ ಗಾಡಿ? ನೆಕ್ಸ್ಟ್ ಬೆಲಿನೋ ಕಾರ್ ಸರ್. ಬಲಿನೋ. ಓಕೆ. ಸೊ ಬಲಿನೋ ಡೀಟೇಲ್ಸ್ ಹೇಳಿ. ಇದು 2016 ಮಾಡಲ್ ಸರ್, ಹಾಂ ಹಾಂ, ಆಲ್ಫಾ 2016 ಮಾಡಲು ಬೆಲಿನೋ ಆಲ್ಫಾ, ಪೆಟ್ರೋಲ್ ಕಾರು, 11,000 ಕಿಲೋಮೀಟರ್ ಓಡಿದೆ. 11,000 ಜೆನ್ಯೂನ್ ರೀಡಿಂಗ್ ಅಲ್ಲ? ಜೆನ್ಯೂನ್ ಪಕ್ಕ ರೀಡಿಂಗ್ ಸರ್. ಪಕ್ಕ ರೀಡಿಂಗ್. ತುಂಬಾ ಯೂಸೇಜ್ ಇರಲಿಲ್ಲ ಅವ್ರಿಗೆ, ಸೆಲ್ಲರ್ಗೆ ಕಡಿಮೆ ಯೂಸ್ ಮಾಡಿದ್ದಾರೆ. ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ. ಬರೀ 11,000 ಕಿಲೋಮೀಟರ್ಸ್ ಕಡಿಮೆ ಓಡಿದೆ ಕಿಲೋಮೀಟರ್ಸ್. ಓಕೆ. ಪೆಟ್ರೋಲ್ ಕಾರು, ಪೆಟ್ರೋಲ್. ಇದು ಮೈಲೇಜ್ 7,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಮೈಲೇಜ್ ಅದೇ ಸರ್ ಹೇಳಿದ್ನಲ್ಲ, ಪೆಟ್ರೋಲ್ ಅಂದ್ರೆ ಒಂದು 13-14 ಸಿಟಿನಲ್ಲಿ, ಲಾಂಗ್ ಅಲ್ಲಿ 17-18 ಬರುತ್ತೆ ಸರ್. ಓಕೆ ಓಕೆ, ಫೈನ್ ಫೈನ್, ಸೂಪರ್. ಇರ್ಬೋದು. ಬೆಂಜ್ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. 2000 ಮಾಡಲ್ಲ, ಸೆಕೆಂಡ್ ಅನ್ನೋರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು E220 ಸರ್ ಮಾಡಲ್ಲ, ಡೀಸೆಲ್ ಕಾರು. ಕಿಲೋಮೀಟರ್ಸ್ ಬಂದ್ಬಿಟ್ಟು 1,50,000 ಓಡಿದೆ ಕಾರ್. 1,50,000. 4 lakhs ಕೋಟ್ ಮಾಡ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಪ್ರೈಸ್. ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ನೋಡೋಣ, ಏನೇನು ಆಪ್ಷನ್ಸ್ ಇದೆ ಎಲ್ಲ ನಾವು ತಿಳ್ಕೊಳ್ಳೋಣ. ನಾರ್ಮಲ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಓಕೆ. ಚೆನ್ನಾಗಿದೆ, ಸೀಟಿಂಗ್ ಕೆಪಾಸಿಟಿ ಫ್ರೀ ಆಗಿ ಒಳಗೆ ಲಕ್ಸುರಿ ಆಗಿರುತ್ತೆ. ಇದು ಆಟೋಮೆಟಿಕ್ ಅಲ್ಲ ಈ ಗಾಡಿ? ಹೌದು ಸರ್. ಸೊ ನೋಡ್ಕೊಬೋದು ಎಷ್ಟು ಸ್ಪೇಸ್ ಇದೆ ಅಂದರೆ, ಫುಲ್ ಒಂಥರ ಕಂಫರ್ಟ್ ಲೈನ್ ಅಂತಲೇ ಹೇಳ್ಬೋದು ಇದು. ಸೊ ನೋಡ್ಕೊಬೋದು ಇಲ್ಲಿ ಆಪ್ಷನ್ಸ್ ಎಲ್ಲ ಏನೇನಿದೆ ಅಂತ.
ಸಕ್ಕದಾಗಿದೆ. ಬೆನ್ಸ್ ಅಂದ್ರೆ ಒಂದು ಲಕ್ಸುರಿ ಫೀಲ್ ಬರುತ್ತೆ ಈ ಗಾಡಿ. ಸೊ ಪ್ರೈಸ್ ಎಷ್ಟು ಸರ್ ಇದು? ಸರ್ 4 lakhs ಕೋಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು. ಕಡಿಮೆ ಆಗುತ್ತೆ. ಯಾವ ಇಯರ್ ಅಂದ್ರೆ ಇದು? ಸರ್ 2000 ಮಾಡಲು, ಸೆಕೆಂಡ್ ಅನ್ನೋರು ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಸ್ಯಾಂಟ್ರೋ ಇದೆ. ಸೊ ಸ್ಯಾಂಟ್ರೋ ಡೀಟೇಲ್ಸ್. ಸ್ಯಾಂಟ್ರೋ 2008 ಮಾಡಲ್ ಸರ್ ಇದು. ಓಕೆ, ಸಿಂಗಲ್ ಓನರು. ಕಾರ್ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಬಂದ್ಬಿಟ್ಟು 90,000 ಓಡಿದೆ ಸರ್ ಕಾರು. ಓಕೆ ಓಕೆ ಸರ್. ಇದ್ರಲ್ಲಿ ನಮ್ಗೆ ಏನೇನು ಆಪ್ಷನ್ ಬರುತ್ತೆ ಸರ್? ಇದರಲ್ಲಿ ಪವರ್ ಶೇರಿಂಗು, ಪವರ್ ವಿಂಡೋ, ಫ್ರಂಟ್ ಬರುತ್ತೆ, AC, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 2,40,000 ಕೋಟ್ ಮಾಡ್ತಾ ಇದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೀಟಿಂಗು ಒಳ್ಳೆ ಕಂಫರ್ಟ್ ಕೂಡ ಸೀಟ್ಸ್ ಹಾಕಿದ್ದಾರೆ. ಸ್ಪೀಕರ್ಸ್ ಎಲ್ಲ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು ಸ್ಯಾಂಟ್ರೋ. ಸೊ ಸ್ಯಾಂಟ್ರೋನು ತುಂಬ ಜನ ಕೇಳ್ತೀರಿ, ನೋಡ್ಕೊಬೋದು. ತುಂಬ ಚೆನ್ನಾಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಪ್ರೈಸ್ ಎಷ್ಟಂದ್ರಿ? ಇದು 2,40,000 2008 ಮಾಡಲು, ಸಿಂಗಲ್ ಓನರು, 93,000 ಓಡಿದೆ. 2,40,000 ನೆಗೋಷಿಯಬಲ್ ಪ್ರೈಸ್. ಇದು ಸೇಮ್ ಸರ್ 2007 ಮಾಡಲ್ ಇದು. ಅವಾಗ ನಾವು ಹೇಳಿದ್ವಿ 8 ಮಾಡಲು, ಇದು 7 ಮಾಡಲು. 7 ಮಾಡಲು ಸಿಂಗಲ್ ಓನರು, ಸ್ಯಾಂಟ್ರೋ, 69,000 ಓಡಿದೆ ಕಿಲೋಮೀಟರ್ಸ್. ಸಿಂಗಲ್ ಓನರು. ಇದು 2,40,000 ಹೇಳ್ತಾ ಇದಾರೆ. ನೆಗೋಷಿಯಬಲ್ ಆಗುತ್ತೆ. ಇದು ಅಷ್ಟೇ ಸರ್. ಪವರ್ ಶೇರಿಂಗು, ಪವರ್ ವಿಂಡೋ, ಫ್ರಂಟ್ ಬರುತ್ತೆ, AC ಬರುತ್ತೆ ಸರ್. ಓಕೆ ಓಕೆ ಓಕೆ, ಸೂಪರ್. ಇದು ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನು. ಸೈಡ್ ಪ್ರೊಫೈಲ್ ನೋಡ್ಕೊಬೋದು. ನಮಗೆ ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಏನೂ ಇಲ್ಲ. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸು. ಸ್ಪೀಕರ್ಸ್ ಎಲ್ಲ ಹಿಂದೆ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನು. ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಇದು ಮಹೇಂದ್ರ TAV ಸರ್ 300 ಸರ್ ಇದು. ಇದು 2015 ಮಾಡಲು, ಸೆಕೆಂಡ್ ಓನರು, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್, 35,000 ಕಿಲೋಮೀಟರ್ ಓಡಿದೆ. ಓಕೆ, ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಇದು. ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ಸರ್. T8. ಓಕೆ, ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲಾನು. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು ಮೈಲೇಜ್ ನಿಮಗೆ ಆಟೋಮೆಟಿಕ್ ಅಂದ್ರೆ ಒಂದು 10-11 ಇನ್ ಸಿಟಿನಲ್ಲಿ ಬರುತ್ತೆ ಸರ್. 10-11 ಬರ್ಬೋದು. ಲಾಂಗ್ ಅಲ್ಲಿ ಒಂದು 14-15 ಬರ್ಬೋದು ಸರ್. ಓಕೆ, ಸೊ ಇಂಟೀರಿಯರ್ಸ್ ಅಲ್ಲಿ ಏನೇನು ಆಪ್ಷನ್ ಬರುತ್ತೆ ಸರ್ ಇದಕ್ಕೆ? ಇದರಲ್ಲಿ T8 ಸರ್. ಇದರಲ್ಲಿ ಟಾಪ್ ಮಾಡಲ್ ಇದಾನೆ. TV 300 ಟಾಪ್ ಮಾಡಲ್ ಇದಾನೆ. ಡ್ರೈಲ್ ಏರ್ ಬ್ಯಾಗು, ABS ಬರುತ್ತೆ. 35,000 ಕಿಲೋಮೀಟರ್ ಓಡಿದೆ. ಓಕೆ ಓಕೆ, ಸೊ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 6,50,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಸರ್, ಜಾಸ್ತಿ ಆಗಲ್ಲ. ಒಂದು 10-15,000 ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಓಕೆ ಸರ್. ಇಂಟೀರಿಯರ್ಸ್ ಯಾಕಂದ್ರೆ ಕೋಟ್ ಮಾಡ್ತಾ ಇರೋದು ಕಡಿಮೆ ಅವರು, ಸ್ವಲ್ಪ ಹೆಚ್ಚು ಮಾಡ್ತೀವಿ. ಸೊ ಸ್ಟೆಪ್ನಿ ಕೂಡ ನಾವು ಯೂಸ್ ಮಾಡಿಲ್ಲ ಅಲ್ಲ? ಹೌದು ಸರ್, ಯೂಸ್ ಮಾಡಿಲ್ಲ. ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ, ಹಂಗೆ ಇದೆ ಹೊಸದಾಗಿ. ಕಡಿಮೆ ಓಡಿದೆ, 35,000 ಚೇಂಜ್ ಓಡಿದೆ ಅಷ್ಟೇ. ಡೀಸೆಲ್ ಗಾಡಿ. ಓಕೆ ಓಕೆ ಓಕೆ, ಡೀಸೆಲ್ ಕಾರ್. ಓಕೆ, ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಇದು. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ನ್ಯಾನೋ ಸರ್. ಇನ್ನೊಂದು ನ್ಯಾನೋ ಇದೆ. ಇದು 2015 ಮಾಡಲ್ ಸರ್. ಸೆಕೆಂಡ್ ಓನರ್, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಇದನ್ನು. ಆಟೋಮೆಟಿಕ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಓನರ್, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್, 47,000 ಕಿಲೋಮೀಟರ್ ಓಡಿದೆ. ಕಿಲೋಮೀಟರ್. ಓಕೆ ಓಕೆ ಓಕೆ. ಪ್ರೈಸ್ ಹೇಳ್ತಿರೋದು 2,25,000 ಹೇಳ್ತಾರೆ. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್. ಓಕೆ, ಸೊ ಇಂಟೀರಿಯರ್ಸ್ ಅಲ್ಲಿ ನಮಗೆ ಆಟೋಮೆಟಿಕ್ ಗಾಡಿ ಇದು. AC ಇದೆ, ಸ್ಪೀಕರ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಈ ಗಾಡಿನು. ಸೀಟಿಂಗ್ ಕೂಡ ಒಳ್ಳೆ ಕುಶಾನ್ ಸೀಟಿಂಗ್ ಇದು. ತುಂಬ ಚೆನ್ನಾಗಿ ಇದೆ ಇದು. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು ಮೈಲೇಜ್ ಸಿಟಿನಲ್ಲಿ ನಿಮಗೆ 17-18 ಬರುತ್ತೆ ಸರ್. ಲಾಂಗ್ ಅಲ್ಲಿ ಯಾಕಂದ್ರೆ 800 cc ಅಲ್ವಾ? ಓಕೆ. ಸಿಟಿನಲ್ಲಿ ನಿಮಗೆ 17-18 ಬರುತ್ತೆ. ಲಾಂಗ್ ಅಲ್ಲಿ 21-22 ಬರುತ್ತೆ ಸರ್. ಓಕೆ, ಹಳೆ ಕಾಲದ ಗಾಡಿ ಇದೆ. ಓಕೆ, ಸೊ ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ರೆನಾಲ್ಟ್ ಲಾರ್ಜ್ ಸರ್. ಇದು 2015 ಮಾಡಲು, ಸಿಂಗಲ್ ಓನರು, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್, 88,000 ಓಡಿದೆ ಸರ್. ದೊಡ್ಡದಾಗಿದೆ, ಲಾರ್ಜ್. ಹೌದು ಸರ್, ಇದು 8 ಸೀಟರ್. ಇದು 8 ಸೀಟರ್ ಗಾಡಿ. ಹೌದು ಸರ್. ಓಕೆ ಓಕೆ ಓಕೆ, ಲಾರ್ಜ್ ದೊಡ್ಡ ವೆಹಿಕಲ್ ಇದು. ರೆನಾಲ್ಟ್ ಅಲ್ಲಿ ದೊಡ್ಡ ವೆಹಿಕಲ್ ಸರ್ ಇದು. ಓಕೆ, 88,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಕಾಂಪ್ರೆಹೆನ್ಸಿವ್ ಸರ್. ಇದರಲ್ಲಿ ಸೀಟಿಂಗ್ ಕೆಪಾಸಿಟಿ 8 ಸೀಟರ್ ಇದು. 8 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು. ಪ್ಲಸ್ ಪವರ್ ಶೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಸರ್. ಎಲ್ಲ ಬರುತ್ತೆ. ಓಕೆ, ಇದು RXL ಮಾಡಲ್ ಸರ್. ಇದು ರೆನಾಲ್ಟ್ ಲಾರ್ಜ್ ಅಲ್ಲಿ RXL ಮಾಡಲ್. ಓಕೆ,
ತುಂಬ ದೊಡ್ಡದಾಗಿ DCI ಡೀಸೆಲ್. ಹೌದೌದು. ಇದು ಎಷ್ಟು ಬರ್ಬೋದು ಸರ್ ಮೈಲೇಜು? ಮೈಲೇಜ್ ಇದು ನಿಮಗೆ ಬರುತ್ತೆ ಸರ್ 13-14 ಸಿಟಿನಲ್ಲಿ ಬರುತ್ತೆ. ಲಾಂಗ್ ಅಲ್ಲಿ ಒಂದು 16-17 ಬರುತ್ತೆ ಸರ್. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಲ್ಲ? ಹೌದು, ಚೆನ್ನಾಗಿರುತ್ತೆ ಸರ್. ಇದು ಯಾವ್ದು ಸರ್? ಸರ್ ಇದು ಫೋರ್ಡ್ ಫಿಗೋ ಹಾಂ ಟೈಟಾನಿಯಂ ಪೆಟ್ರೋಲ್ ಕಾರು, 2013 ಮಾಡಲು, ಹಾಂ ಹಾಂ 82,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, ಬ್ಲೂ ಕಲರು. ಓಕೆ. ಪ್ರೈಸ್ 3,45,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಆಗುತ್ತೆ. ಟಾಪ್ ಮಾಡಲ್ ಸರ್, ಟೈಟಾನಿಯಂ, ಡೇಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಓಕೆ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ. ಇಂಟೀರಿಯರ್ಸ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ಲೆದರ್ ಸೀಟಿಂಗ್ ಬರುತ್ತೆ. ಇಂಟೀರಿಯರ್ಸಲ್ಲಿ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲೂ ಕಲರು, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಮೇಜರಾಗಿ ಸ್ಕ್ರಾಚಸ್ ಡೆಂಟ್ಸ್ ಯಾವುದು ಇಲ್ಲ. ಇಲ್ಲಿ ಬಂದು ಬರೀ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸೇ ಇವರು ಕೊಡೋದು. ಆಕ್ಸಿಡೆಂಟ್ ಆಗಿರೋದು ಯಾವುದು ಮಾರಲ್ಲ ಇವರು ಆ್ಯಕ್ಚುಲಿ. ಓಕೆ. ಸೊ ನೆಕ್ಸ್ಟ್ ಗಾಡಿ ಇದೆ. ಇದು ಯಾವ್ದು ಸರ್? ಇದು 2011 ಮಾಡಲ್ ಸರ್, ಹಾಂ ಫೋರ್ಡ್ ಫಿಗೋ. ಓಕೆ. 80,000 ಕಿಲೋಮೀಟರ್ ಓಡಿದೆ, ಡೀಸೆಲ್ ಕಾರು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು. ಹಾಂ ಹಾಂ ಪ್ರೈಸ್ ಬಂದ್ಬಿಟ್ಟು 275 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 2011 ಮಾಡಲು. ಓಕೆ. ಒಟ್ಟಿನಲ್ಲಿ ಏನು ಸ್ಕ್ರಾಚಸ್ ಏನಿಲ್ಲ ಸರ್, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟೈರ್ಸ್ 4 ಗುಡ್ ಕಂಡೀಷನ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ ಓಕೆ. ಫೋರ್ಡ್ ಫಿಗೋ ZXi ಮಾಡಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, TDCI ಡೀಸೆಲ್ ಕಾರ್. ಇದು ಡೀಸೆಲ್ ಕಾರ್. ಡೀಸೆಲ್ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಇದು ಮೈಲೇಜ್ 16-17 ಸಿಟಿ, ಲಾಂಗ್ ಅಲ್ಲಿ 21-22 ಬರುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ವೇಗನಾರ್ ಸರ್. ವ್ಯಾಗನಾರ್ ಇದೆ. ವೇಗನಾರ್ ಸ್ಟಿಂಗ್ರೇ ಸರ್. ಇದು ಓಕೆ. 2018 ಮಾಡಲ್ ಸರ್. ಹಾಂ ಹಾಂ ಕಡಿಮೆ ಕಿಲೋಮೀಟರ್ ಓಡಿದೆ, 30,000 ಚೇಂಜ್ ಓಡಿದೆ. 30,000 ಏನು? ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಹಾಂ ಹಾಂ ಒರಿಜಿನಲ್ ಕಂಡೀಷನ್ ಇದೆ ಸರ್. ಇದು ಏನು ಸ್ಕ್ರಾಚಸ್ ಡೆಂಟ್ಸ್ Dents ಏನು ಹತ್ರ ಏನೂ ಇಲ್ಲ. ಶೋರೂಮ್ ಅಲ್ಲಿ ಏನು ಪೇಂಟ್ ಅಲ್ಲಿ ಬಂದಿದೆಯೋ ಅದೇ ಪೇಂಟ್ ಅಲ್ಲಿ ಇದೆ, ಹಂಗೆ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇವನು ಬಂಪರ್ನು ಪೇಂಟಿಂಗ್ ಆಗಿಲ್ಲ. 2018 ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟಿಂಗ್ರೇ VXi ಪ್ಲಸ್, VXi ಪ್ಲಸ್. ಇದು ಓಕೆ. ಪ್ರೈಸ್ ಬಂದ್ಬಿಟ್ಟು 4,90,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ವೆಲ್ ಮೇಂಟೈನ್ ಕಾರ್ ಸರ್, ತುಂಬಾ ಚೆನ್ನಾಗಿದೆ ಕಾರ್ ಇದು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ. ನಮ್ಗೆ ಕುಷನ್ ಸೀಟ್ಸ್ ಬರುತ್ತೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಾರು. ಇದು ಸ್ಪೀಕರ್ಸ್ ಎಲ್ಲ ಇದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು ಮೈಲೇಜ್ ನಿಮಗೆ 15-16 ಸಿಟಿನಲ್ಲಿ ಬರುತ್ತೆ ಸರ್. ಲಾಂಗ್ ಅಲ್ಲಿ ಒಂದು 19-20 ವರೆಗೆ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ಯಾವ ಗಾಡಿ ಸರ್? ನೆಕ್ಸ್ಟ್ ನಿಶಾನ್ ಮೈಕ್ರಾ ಸರ್, 2013 ಮಾಡಲ್. ಇದು ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 54,000 ಓಡಿದೆ. ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ಓಕೆ. ಸರ್ವಿಸ್ ಮಾಡಿ ಒಂದು 50 ಕಿಲೋಮೀಟರ್ಸ್ ಓಡಿಸಿಲ್ಲ ಕಾರ್ನ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, 13 ಮಾಡಲ್. ಓಕೆ ಸರ್ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಸರ್. ಓಕೆ. ಇನ್ಬಿಲ್ಟ್ ಸಿಸ್ಟಮ್, AC, ಪವರ್ ಸ್ಟೀರಿಂಗ್ ಬರುತ್ತೆ. ಯಾರಾದ್ರೂ 3,00,000-325 ರೇಂಜ್ ಅಲ್ಲಿ ಗ್ರ್ಯಾಂಡ್ ಐಟಮ್, ಸಾರಿ ನಾರ್ಮಲ್ ಐಟಮ್ ಇರುತ್ತಲ್ವಾ, ಆ ಗಾಡಿಗೆ ಹೋಗೋರು ಈ ಗಾಡಿಗೆ ಹೋಗ್ಬೋದು. ಯಾಕಂದ್ರೆ ಅದರಲ್ಲಿ ಸೇಫ್ಟಿ ಫೀಚರ್ಸ್ ಏನು ಸಿಗಲ್ಲ. ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಸ್ಪೇಷಿಯಸ್ ಆಗಿ ಐಟಮ್ ಸ್ವಲ್ಪ ಸ್ಪೇಷಿಯಸ್ ಸಿಗುತ್ತೆ. ಸೊ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೀಟಿಂಗ್ ಇದು 2013 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, 54,000 ಓಡಿದೆ. ಪ್ರೈಸ್ ಹೇಳ್ತಿರೋದು 3,70,000, ನೆಗೋಷಿಯಬಲ್ ಆಗುತ್ತೆ. ಸಪೋಸ್ ಲೋನ್ ಯಾರಿಗಾದ್ರೂ ಹೋಗ್ತೀನಿ ಅಂದ್ರೂ ಲೋನ್ ಹೋಗ್ಬೋದು. 80%, 85% ಪ್ರೊಫೈಲ್ ಚೆನ್ನಾಗಿದ್ರೆ ಲೋನು ಮಾಡ್ಬೋದು ಇದಕ್ಕೆ. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಆಡಿ ಇದೆ. ಆಡಿ ಸರ್, 2014 ಮಾಡಲು. ಓಕೆ. ತುಂಬಾ ವೆಲ್ ಮೇಂಟೈನ್ ಕಾರ್ ಸರ್ ಇದು. ಹೌದು, ನೋಡಿದ್ರೆ ಗೊತ್ತಾಗುತ್ತೆ. 51,000 ಓಡಿದೆ ಅಷ್ಟೇ ಇದು. 2014 ಸಿಂಗಲ್ ಓನರ್ ಕಾರು. ಚೆನ್ನಾಗಿದೆ ಸರ್ ಕಾರು. 19,50,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಎಲ್ಲಿ ಟಚ್ ಅಪ್, ಪೇಂಟಿಂಗು, ಡೆಂಟ್ಸ್ ಆ ಥರ ಏನೂ ಇಲ್ಲ ಸರ್. ಹೌದು, ಒರಿಜಿನಲ್ ಇದೆ, ಏನೂ ಇಲ್ಲ, ನೀಟಾಗಿದೆ ಸರ್ ಕಾರು. ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್. ಆಟೋಮೆಟಿಕ್ ಟ್ರಾನ್ಸಾಕ್ಷನ್. ಓಕೆ. ಚೆನ್ನಾಗಿದೆ ಸರ್ ಕಾರ್. ಏನೇನು ಆಪ್ಷನ್ ಬರಬಹುದು ಸರ್? ಸರ್ ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್, ಆಟೋ ಟ್ರಾನ್ಸಾಕ್ಷನ್ ಎಲ್ಲ ಬರುತ್ತೆ. ಆಪ್ಷನ್ಸ್, ಸನ್ ರೂಫ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಚೆನ್ನಾಗಿದೆ ಕಾರ್. ಓಕೆ ಓಕೆ. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಮೈಲೇಜ್ 11 ಸರ್. 11 ಬರುತ್ತಾ? 11. ಓಕೆ. 10-11 ಸರ್ ಅಷ್ಟೇ ಸರ್. ಓಕೆ. ಡೀಸೆಲ್ ಕಾರು. ಪ್ರೈಸ್ ಎಷ್ಟು ಇದದು? 19,50,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ತಾರ್ ಒಂದಿದೆ. ಇದು 2016 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ತಾರು, ಮಹೇಂದ್ರ ತಾರು. ಪ್ರೈಸ್ 7,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಕಾರ್ ಇದು. 4x4? ಹೌದು ಸರ್, 4x4 ಸರ್. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಇಂಟೀರಿಯರ್ಸ್ ಅಲ್ಲಿ ನೋಡ್ಬೋದು. ನಿಮಗೆ ಪವರ್ ಸ್ಟೇರಿಂಗ್ ಆಯ್ತು? ಹೌದು ಸರ್, ಪವರ್ ಸ್ಟೇರಿಂಗ್. ಓಕೆ. ವೆಲ್ ಮೇಂಟೈನ್ ಸರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ನ. ಇದನ್ನ ಇದೆಲ್ಲ ಓಪನ್ ಆಗುತ್ತೆ ಹೆಂಗೆ? ತೆಗಿಬೋದು ಸರ್, ತೆಗಿಬೋದು. ಓಕೆ ಓಕೆ. ಸೊ ನಮಗೆ 4x4 ಆಪ್ಷನ್ ಕೂಡ ಬರುತ್ತೆ, ನಾರ್ಮಲ್ಲು ಇದೆ.
ಆಫ್ ರೋಡ್ಗೆಲ್ಲ ಒಳ್ಳೆ ಗಾಡಿ ಇದೆ, ಆಫ್ ರೋಡಿಂಗೆಲ್ಲ ಹೋಗೋಕ್ಕೆ ಒಳ್ಳೆ ಗಾಡಿ ಅಲ್ಲ. ಟೈರ್ಸ್ಗಳನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು ನೋಡ್ತಿರ್ಬೋದು. ಓಕೆ, ಸೊ ನೆಕ್ಸ್ಟು ಯಾವ್ದು ಸರ್? ಓಕೆ, ಇದು 4x4 ನೋಡ್ಕೊಳ್ಳಿ ಹಿಂದೆನೋ. ಎಷ್ಟು ಜನ ಕೂತ್ಕೊಬೋದು ಈ ಗಾಡಿಯಲ್ಲಿ? ಕೂತ್ಬೋದು ಸರ್, ಈಗ ನೋಡಿ ಬ್ಯಾಕ್ ಸೈಡ್ ಒಂದು 2 ಮೆಂಬರ್ಸ್, ಇಲ್ಲಿ ಒಂದು 2 ಮೆಂಬರ್ಸ್, ಒಂದು 4-5 ಮೆಂಬರ್ಸ್ ಕೂತ್ಕೊಬೋದು. ಆಫ್ ರೋಡಿಂಗ್ಗೆ ಒಳ್ಳೆ ಗಾಡಿ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಇದು ಟಾಟಾ ಟಿಯಾಗೋ ಸರ್. ಓಕೆ, ಟಾಟಾ ಟಿಯಾಗೋ XZ ಟಾಪ್ ಮಾಡಲ್ಲು, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಪ್ರೈಸ್ ಹೇಳ್ತಾ ಇರೋದು 480 ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ. 480 ನೆಗೋಷಿಯಬಲ್. ಮೈಲೇಜ್ ಜಸ್ಟ್ 8,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್. ಜಸ್ಟ್ 8,000 ಕಿಲೋಮೀಟರ್ ಅಷ್ಟೇ ಓಡಿರೋದು. XZ ಟಾಪ್ ಮಾಡಲ್ ಸರ್. ಇದರಲ್ಲಿ XE ಬರುತ್ತೆ, XM ಬರುತ್ತೆ, XZ. ಇದು XZ ಟಾಪ್ ಮಾಡಲ್ ಇದಕ್ಕೆ ಬರುತ್ತೆ ಸರ್. ಪೆಟ್ರೋಲ್ ಕಾರು 4,80,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಕಲರ್ ಸ್ವಲ್ಪ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಕಲರ್. ಹೌದು, ಇಂಟೀರಿಯರ್ಸು ಎಲ್ಲ ಫುಲ್ ಕವರ್ಸ್ ಎಲ್ಲ ಹಂಗೆ ಬಿಚ್ಚಿಲ್ಲ, ನಾ ಎಷ್ಟೊಂದು ಹಂಗೆ ಇದೆ, ಹೊಸದಾಗೆ ಇದೆ. ಇದರಲ್ಲಿ ಏನೇನು ಆಪ್ಷನ್ ಬರ್ಬೋದು ಸರ್? ಏರ್ ಬ್ಯಾಗ್ ಸರ್, ಇದು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಅಡ್ಜಸ್ಟಬಲ್ AC ಬರುತ್ತೆ ಸರ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಓಕೆ ಓಕೆ, ಇದು ಮೈಲೇಜ್ ಎಷ್ಟು ಬರುತ್ತೆ? ಪೆಟ್ರೋಲ್ ಕಾರ್ ಇದು ಮೈಲೇಜ್ ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಸರ್, ಇಂಜಿನ್ ಟಾಟಾ ಅವ್ರದೆಲ್ಲ 16-17 ಬರ್ತಾ ಇದೆ ಇನ್ ಸಿಟಿನಲ್ಲಿ. ಲಾಂಗ್ ಅಲ್ಲಿ 20 ವರೆಗೆ ಬರುತ್ತೆ ಸರ್. ಓಕೆ ಓಕೆ, ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, i20 ಸರ್. ಆಸ್ಟಾ ಪೆಟ್ರೋಲ್ ಕಾರು, ಓಕೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 63,000 ಓಡಿದೆ ಸರ್. ಓಕೆ, ಸೊ ಕಾರ್ ಅಂತೂ ನೋಡಕ್ಕೆ ಒಳ್ಳೆ ಲುಕ್ ಇದೆ ಇದು. ಆಸ್ಟಾ ಟಾಪ್ ಮಾಡಲ್. ಓಕೆ, 530 ನೆಗೋಷಿಯಬಲ್ ಸರ್. 530 ನೆಗೋಷಿಯಬಲ್, 5,30,000 ನೆಗೋಷಿಯಬಲ್ ಇದೆ. ಓಕೆ, ಸೊ ವೆಲ್ ಮೇಂಟೈನ್ ಕಾರ್, ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ. ಇದರಲ್ಲಿನೂ ಪುಷ್ ಬಟನ್ ಸ್ಟಾರ್ಟ್, ಡ್ಯೂಯಲ್ ಏರ್ ಬ್ಯಾಗು, ABS ಬರುತ್ತೆ, ಪವರ್ ಸ್ಟೀರಿಂಗು, ಸ್ಟೀರಿಂಗ್ ಅಡ್ಜಸ್ಟಬಲ್, ಸ್ಟೀರಿಂಗ್ ಕಂಟ್ರೋಲ್, ವ್ಯಾಲ್ಯೂಮ್ ಕಂಟ್ರೋಲ್ ಎಲ್ಲ ಬರುತ್ತೆ. ಎಲ್ಲ ಆಪ್ಷನ್ಸ್ ಬಂದ್ಬಿಟ್ಟು ಎಲ್ಲ ಆಪ್ಷನ್ಸ್ ಇದೆ. ಆಸ್ಟಾ ಅಂದ್ರೆ ಎಲ್ಲ ಆಪ್ಷನ್ಸ್ ಬರುತ್ತೆ, ಪ್ಲಸ್ ಮ್ಯಾಗ್ವೀಲ್ಸ್. ಇದು ಮೈಲೇಜ್ ಎಷ್ಟು ಸರ್? ಇದು ಮೈಲೇಜ್ ಅದೇ ಸರ್, 13-14 ಸಿಟಿನಲ್ಲಿ, ಲಾಂಗ್ ಅಲ್ಲಿ 16-17 ಬರುತ್ತೆ. 17 ಬರುತ್ತೆ. ಓಕೆ, ಕಾರ್ ಡೀಟೇಲ್ಸ್ ಬಗ್ಗೆ ಎಲ್ಲ ನೋಡಿದ್ವಿ, ಇವರೇ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟರು. ಸರ್, ಇಲ್ಲಿ ಲೋನ್ ಎಲ್ಲ ಹೆಂಗೆ ಸರ್ ಆಪ್ಷನ್ಸು? ಆಗುತ್ತೆ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ 80% ವರೆಗೆ ಲೋನ್ ಆಗುತ್ತೆ. ಯಾವ ಮಾಡೆಲಿಂದ ಲೋನ್ ಎಲ್ಲ ಆಗುತ್ತೆ ಸರ್? 2012 ಮೇಲೆ 12 and above ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಇವಾಗ ಕರ್ನಾಟಕ, ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಈಚೆ ಕಡೆಯಿಂದ ಬರ್ತಾರೆ, ಅವ್ರಿಗೆಲ್ಲ ಪ್ರೊಫೈಲ್ ಚೆನ್ನಾಗಿದ್ರೆ ಬೇರೆ ಔಟ್ ಆಫ್ ಸ್ಟೇಷನ್, ದಾವಣಗೆರೆ, ಹಾಸನ, ಇದೆಲ್ಲ ಅವರನ್ನು ಲೋನ್ ಮಾಡಿಸಿದೀವಿ, ಎಲ್ಲರಿಗೂ ಆಗುತ್ತೆ. ಓಕೆ ಓಕೆ, ಸೊ ಇವಾಗ ಲೋನ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಗಾಡಿ ಸಿಗೋಕೆ ನಮಗೆ? ಸರ್, ವಿದಿನ್ ಪ್ರೊಫೈಲ್ ಚೆನ್ನಾಗಿದೆ, ವಿದಿನ್ 2 days. ಔಟ್ ಆಫ್ ಸ್ಟೇಷನ್ ಅವರಂದ್ರೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು, ಸ್ವಲ್ಪ ಲಾಗಿನ್ ಮಾಡೋದು, ಇದೆಲ್ಲ ಸ್ವಲ್ಪ ಒಂದು 2-3 days ಟೈಮ್ ತಗೊಳುತ್ತೆ. ಇನ್ ಸಿಟಿ ನಲ್ಲಿ ಸರ್ಕಲ್ ಅಲ್ಲಿ ಇರೋದಂದ್ರೆ 1 or 2 days ಅಲ್ಲಿ ಲೋನ್ ಮಾಡಿಸ್ತೀವಿ. ಲೋನ್ ಆಗುತ್ತೆ. ಈ RTO ಟ್ರಾನ್ಸ್ಫರ್ ಅದೆಲ್ಲ ಎಷ್ಟು ದಿನ? ಎಲ್ಲ ನಾವೇ ಮಾಡಿಸ್ಕೊಂತೀವಿ ಸರ್. RTO ಟ್ರಾನ್ಸ್ಫರ್ ಮಿನಿಮಮ್ 25 days ಇಂದ 30 days ಆಗ್ತಾ ಇದೆ, ಟೈಮ್ ತಗೊಂತಾರೆ. ಅದು ನೀಟಾಗಿ ಅವ್ರ ಹೆಸರು ಮೇಲೆ ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಇಲ್ಲಿ ಕಾರ್ಗಳು ಬಿಟ್ಟು ನಮಗೆ ಯಾರು ಕಾಲ್ ಮಾಡ್ತಾರೆ, ಇವಾಗ ಬೇರೆ ಕಾರ್ಸ್ ಏನಾದ್ರು ಬೇಕಂದ್ರೆ ನಿಮ್ಗೆ ಸಿಗುತ್ತಾ? ಯಾವ ಥರ? ಇಲ್ಲ, ಈಗ ನಮ್ಮ ಆಫೀಸಲ್ಲಿ ಸ್ಟಾಕ್ ಇಲ್ಲ ಅಂದ್ರೇನು ಬೇರೆ ಕಡೆ ಬೇಕಂದ್ರೂ ಅರೇಂಜ್ ಮಾಡ್ಬಿಟ್ಟು. ಓಕೆ, ಇವಾಗ ಒಬ್ರು 1 lakh ಬಡ್ಜೆಟ್ ಅಂತಾರೆ, ಆ ತರ ಬಡ್ಜೆಟ್ ಅಲ್ಲೂ ಅರೇಂಜ್ ಮಾಡ್ತೀರಾ? 1 ಲಕ್ಷ ಅಲ್ಲ, 1 ಲಕ್ಷ ಒಳಗೆಯಿಂದ ಅಪ್ ಟು 25 lakhs 30 lakhs ಕಾರ್ಸ್ಗಳು ರೆಡಿ ಇರುತ್ತೆ. ಆಫೀಸಲ್ಲಿ ರೆಡಿ ಇಲ್ಲ ಅಂದ್ರೇನು ಬೇರೆ ಕಡೆ ನಮ್ಮ ಕಾಂಟ್ಯಾಕ್ಟ್ಸ್ ಇದೆ, ತರ್ಸ್ಕೊಂಡು ಅವರು ಯಾರಾದ್ರು ಕಸ್ಟಮರ್ ಇಲ್ಲೇ ಬಂದ್ರೆ ಎಲ್ಲ ಮಾತಾಡಿ ನೀವು ಡೀಲ್ ಮಾಡ್ಕೊಡ್ತೀರಾ. ಸೊ ಇವಾಗ ಡೆಲಿವರಿ ಮಾಡಬೇಕಾದ್ರೆ ಯಾವ ಥರ ಇದು ಮಾಡ್ತೀರಾ ನೀವು? ಡೆಲಿವರಿ ಏನಿಲ್ಲ ಸರ್, ವಿದಿನ್ ಲೋನ್ಗೆ ಹೋಗೋರಂದ್ರೆ ವಿದಿನ್ 2 days ಲೋನ್ ಮಾಡಿಸ್ತೀವಿ, ಡೆಲಿವರಿ ಕೊಡ್ತೀವಿ. 15 ಇಂದ ಮ್ಯಾಕ್ಸಿಮಮ್ 13 days, ಮಿನಿಮಮ್ 15 days RC ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಸರ್. ಹೌದು, ಕ್ಲೀನಾಗಿ ಪಾಲಿಶ್, ರಿಬನ್ ಎಲ್ಲ ಮಾಡ್ತೀರಾ? ಮಾಡಿಸಿ ನೀಟಾಗಿ ಪಾಲಿಶ್ ಮಾಡಿಸಿಲ್ಲ ಅಂದ್ರೆ ನೀಟಾಗಿ ಪಾಲಿಶ್ ಮಾಡಿಸಿ ರಿಬನ್ ಎಲ್ಲ ಮಾಡಿ ಎಲ್ಲ ಕೊಡ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲೆಲ್ಲ ಕಾರ್ ಡೀಟೇಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಿಮಗೆ ಏನಾದ್ರು ಬೇರೆ ಡೀಟೇಲ್ಸ್ ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಕೊಬೋದು. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ಯಾವ ಬಜೆಟ್ ಬೇಕಾದ್ರೂ ಸಿಗುತ್ತೆ, ಅದು ಇಲ್ಲಾಂದರೆ ನೀವು ಇವರು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನಿಮಗೆ ಇಲ್ಲಿ ಕಾರ್ಸ್ ಯಾವುದು ಇಲ್ಲನೋ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಇವ್ರು ತರಿಸ್ಕೊಡ್ತಾರೆ. ನಿಮ್ಮ ಬಜೆಟ್ ಯಾವ್ದು ಇರುತ್ತೋ ಹೇಳಿ, ಇವರೇ ನಿಮಗೆ ಆಫರ್ ಮಾಡ್ತಾರೆ, ಒಳ್ಳೆ ಕಾರ್ಸ್ ಎಲ್ಲ ತರಿಸ್ಕೊಡ್ತಾರೆ. ಸೊ ನೀವು ಏನು ತಮ್ಮನೇಲಲ್ಲಿ ಆ ಥರ ಹಾಕಿದ್ದೀರಾ, ಬಟ್ ಆ ಥರ ರೇಂಜಲ್ಲಿ ಕಾರ್ಸ್ ಇಲ್ಲ ಅಂದರೆ ನೀವು ಕಾಲ್ ಮಾಡ್ಬೋದು, ಇವ್ರಿಗೆ ಸಿಗುತ್ತೆ ಆ ರೇಂಜಲ್ಲಿ. ನಿಮಗೆ ಯಾವ ಥರ ಬೇಕಾದ್ರೂ ಕಾರ್ ಸಿಗುತ್ತೆ, ಯಾವ ಬಜೆಟಲ್ಲಿ ಬೇಕಾದ್ರೂ ಸಿಗುತ್ತೆ, ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರಾದ್ರು ಕಾರ್ ಹುಡುಕ್ತಿದ್ರೆ ಅವ್ರಿಗೂ ಕಳಿಸಿ. ಮತ್ತು ಈ ಕೋವಿಡ್ ಟೈಮಲ್ಲಿ ಹುಷಾರಾಗಿರಿ ಎಲ್ಲರೂ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು, ಬಾಯ್.